ಜೈ ಹಿಂದ್ ಸ್ನೇಹಿತರೆ, PDO ಮತ್ತು VAO ಪರೀಕ್ಷೆಗೋಸ್ಕರ ಕಮ್ಯುನಿಕೇಷನ್ ಪೇಪರ್ ಇದರಲ್ಲಿ ಕನ್ನಡ, ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ಪ್ರಶ್ನೋತ್ತರಗಳು ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತೀವಿ. ಕಂಪ್ಯೂಟರ್ ಸೀರೀಸ್ನ ಸೆಕೆಂಡ್ ವಿಡಿಯೋ ಇದು. ನಾವು ಕಂಪ್ಯೂಟರ್ ಸೀರೀಸ್ನಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಮೆಮೊರಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಮೆಮೊರಿಗೆ ಸಂಬಂಧಪಟ್ಟಂತೆ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋದ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ, 1 ಮೆಗಾಬೈಟ್ ಇದು ಎಷ್ಟು ಕಿಲೋಬೈಟ್ಗೆ ಸಮ? ತುಂಬ ಸರಿ ಕೇಳಿರುವಂಥ ಪ್ರಶ್ನೆ ಇದು. 1 ಮೆಗಾಬೈಟ್ ಎಷ್ಟು ಕಿಲೋಬೈಟ್ಗೆ ಸಮ ಅಂತೇಳಿ ಸರಿಯಾದ ಉತ್ತರ 1024 ಕಿಲೋಬೈಟ್. 1024 ಕಿಲೋಬೈಟ್ಗೆ ಸಮ. 1 ಮೆಗಾಬೈಟ್ ಇದೆಯಲ್ಲ, ಇದು 1024 ಕಿಲೋಬೈಟ್ಗೆ ಸಮನಾಗಿರುತ್ತೆ. ಸೊ ನಾವು ಈ ಕಂಪ್ಯೂಟರ್ ಮೆಮೊರಿಗೆ ರಿಲೇಟೆಡ್ ಆಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರುವ ಅಂಶ ನೋಡಿ. 8 ಬಿಟ್ ಇಸ್ ಈಕ್ವಲ್ ಟು 1 ಬೈಟ್. 8 ಬಿಟ್ಗೆ 1 ಬೈಟ್ ಆಗುತ್ತೆ. 1024 ಬೈಟ್ಗೆ 1 ಕಿಲೋ ಬೈಟ್ ಆಗುತ್ತೆ, 1 KB ಆಗುತ್ತೆ. ಸೊ 1024 KB ಇಸ್ ಈಕ್ವಲ್ ಟು 1 MB, 1 ಮೆಗಾಬೈಟ್. ಸೊ 1024 ಮೆಗಾಬೈಟ್ ಇಸ್ ಈಕ್ವಲ್ ಟು 1 GB, 1 ಗಿಗಾಬೈಟ್. ಈ ಅಂಶಗಳು ಗೊತ್ತಿರಲಿ. ಇದರ ಮೇಲೆ ತುಂಬ ಸರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. 8 ಬಿಟ್ ಇಸ್ ಈಕ್ವಲ್ ಟು 1 ಬೈಟ್, 1024 ಬೈಟ್ ಇಸ್ ಈಕ್ವಲ್ ಟು 1 ಕಿಲೋಬೈಟ್. ಸೊ 1024 ಕಿಲೋಬೈಟ್ ಇಸ್ ಈಕ್ವಲ್ ಟು 1 ಮೆಗಾಬೈಟ್. ಹಾಗೇನೆ 1024 ಮೆಗಾಬೈಟ್ ಇಸ್ ಈಕ್ವಲ್ ಟು 1 ಗಿಗಾಬೈಟ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 1 ಬೈಟ್ ಎಷ್ಟು ಬಿಟ್ಗೆ ಸಮನಾಗಿದೆ? ಸರಿಯಾದ ಉತ್ತರ 8 ಬಿಟ್ಗೆ ಸಮ. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್. ಇಲ್ಲಿ 1024 ಎನ್ನುವಂತಹ ಒಂದು ಅಂಶ ಅಪ್ಲೈ ಆಗೋದಿಲ್ಲ, ನೆನಪಿರಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ? ಸೊ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಬೈನರಿ ಸಂಖ್ಯೆ ಯಾವುದು ಅಲ್ಲ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, 2021 ಅಥವಾ 2021 ಇದೆಯಲ್ಲ, ಇದು ಬೈನರಿ ಸಂಖ್ಯೆ ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಬೈನರಿ ಸಂಖ್ಯೆಯಲ್ಲಿ ಯಾವ್ಯಾವ ಸಂಖ್ಯೆಗಳಿರ್ತವೆ? ಬೈ ಅಂದ್ರೆ 2. ಸೊ ಬೈನರಿ ಸಂಖ್ಯೆಯಲ್ಲಿ 2 ಸಂಖ್ಯೆಗಳು ಮಾತ್ರ ಇರ್ತವೆ. ಆ ಸಂಖ್ಯೆಗಳು 0 ಮತ್ತು 1, 2 ಇರೋದಿಲ್ಲ. ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಶೇಖರಣಾ ಸ್ಥಳ ಯಾವುದು? ಅತಿ ದೊಡ್ಡ ಶೇಖರಣಾ ಸ್ಥಳ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಟೆರಾಬೈಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟೆರಾಬೈಟ್ ನಾವೇನು TB ಅಂತ ಕರಿತೀವಲ್ಲ, TB ಇಸ್ ಈಕ್ವಲ್ ಟು ಟೆರಾಬೈಟ್. ಇದು ಅತಿ ದೊಡ್ಡ ಶೇಖರಣಾ ಸ್ಥಳವಾಗಿದೆ. ಹಾಫ್ ಬೈಟ್ ಅನ್ನ ಹೀಗೆ ಕೂಡ ಕರೀತಾರೆ. ನಾವು ಬೈಟ್ ಅಂತ ಆಗ್ಲೇ ನೋಡಿದ್ವಿ. ಬೈಟ್ ಅಂದ್ರೆ ಏನು? 8 ಬಿಟ್ಗೆ ಇಸ್ ಈಕ್ವಲ್ ಟು 1 ಬೈಟ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಇದರ ಅರ್ಧ ಬೈಟ್ಗೆ, ಹಾಫ್ ಬೈಟ್ಗೆ ಏನಂತೇಳಿ ಕರೀತಾರೆ? ಸೊ ಹಾಫ್ ಬೈಟ್ಗೆ ನಿಬ್ಬಲ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಬ್ಬಲ್ ಅಂತ ಕರೀತಾರೆ, ನೆನಪಿರ್ಲಿ. ಕಂಪ್ಯೂಟರ್ನಲ್ಲಿ ಸ್ಮರಣೆಯ ಅತಿ ಚಿಕ್ಕ ಘಟಕ ಯಾವುದು? ಅತಿ ದೊಡ್ಡ ಘಟಕ ಟೆರಾಬೈಟ್ ಅಂದ್ವಿ. ಹಾಗಾದ್ರೆ ಅತಿ ಚಿಕ್ಕ ಘಟಕ ಯಾವುದು? ಸರಿಯಾದ ಉತ್ತರ ಬಿಟ್. ಸರ್ ನಿಬ್ಬಲ್ ಅಲ್ವಾ ಅಂತ ಕೇಳಿದ್ರೆ, ನಿಬ್ಬಲನ್ನ ನಾವು ಜಸ್ಟ್ ಏನಕ್ಕೋಸ್ಕರ ಅಂದ್ರೆ ನೆನಪಿಗೋಸ್ಕರ, ಅಂದ್ರೆ ಹಾಫ್ ಬಿಟ್ಟನ್ನ ಯಾವ ರೀತಿ ಕರಿತೀವಿ ಅನ್ನೋದಕ್ಕೋಸ್ಕರ ಮಾತ್ರ ಹೇಳ್ತೀವಿ. ಬಿಟ್ರೆ ಕಂಪ್ಯೂಟರ್ನಲ್ಲಿ ಸ್ಮರಣೆಯ ಅತಿ ಚಿಕ್ಕ ಘಟಕ ಬಿಟ್ಗಿಂತ ಕಡಿಮೆ ಇದರಲ್ಲಿ ಸ್ಮರಣೆ ಅಥವಾ ಸೇವ್ ಆಗೋದಿಲ್ಲ. ಯಾವುದೇ ಮೆಮೊರಿ ಅತಿ ಕಡಿಮೆ ಅಂದರೆ ಬಿಟ್ನಲ್ಲೇ ಸೇವ್ ಆಗುವಂಥದ್ದು, ನಿಬ್ಬಲ್ನಲ್ಲಿ ಯಾವುದು ಸೇವ್ ಆಗೋದಿಲ್ಲ. ಹಾಗಾಗಿ ಕಂಪ್ಯೂಟರ್ ಸ್ಮರಣೆಯಲ್ಲಿ ಅತಿ ಚಿಕ್ಕ ಘಟಕ ಬಿಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು? ಹಾರ್ಡ್ ಡಿಸ್ಕ್ ಇರುತ್ತಲ್ಲ, ಸೊ ಹಾರ್ಡ್ ಡಿಸ್ಕನ್ನು ಅದರ ಸಾಮರ್ಥ್ಯ, ಅದು ಎಷ್ಟು ಪವರ್ಫುಲ್ ಇದೆ, ಎಷ್ಟು ಪವರ್ ಇದೆ ಅದಕ್ಕೆ,
ಎಷ್ಟು ಮೆಮೊರಿ ಸಾಮರ್ಥ್ಯ ಇದೆ ಅದಕ್ಕೆ, ಸಂಗ್ರಹಣ ಸಾಮರ್ಥ್ಯ ಇದೆ ಅದಕ್ಕೆ ಅಂತೇಳಿ ಅಳೆಯೋದಕ್ಕೆ ಸೂಕ್ತವಾದ ಏಕಮಾನ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಟೆರಾಬೈಟ್ ಅಥವಾ TB. ಹಾರ್ಡ್ ಡಿಸ್ಕ್ 10 TB ಇದೆ, ಈ ರೀತಿ ಎಲ್ಲ ಕೇಳ್ತೀವಿ ನೋಡಿ. ಎಷ್ಟು TB ಇದೆ ಅಂತೇಳಿ ನಾವು ಅದರ ಮೂಲಕ ಅಳಿತೀವಿ. ಕಂಪ್ಯೂಟರ್ನಲ್ಲಿ ಬಳಸುವ ಕಾಂಪ್ಯಾಕ್ಟ್ ಡಿಸ್ಕ್ಗಳ ಬರವಣಿಗೆ ಮತ್ತು ಓದುವಿಕೆಯನ್ನು ಮಾಡಲು ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತೆ? ಯಾವ ಒಂದು ಟೂಲನ್ನು ಬಳಸಿಕೊಂಡು ಕಾಂಪ್ಯಾಕ್ಟ್ ಡಿಸ್ಕ್ ಬರವಣಿಗೆ ಮತ್ತು ಓದುವಿಕೆಯನ್ನು ಮಾಡೋದಕ್ಕೆ ಬಳಸಲಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಅಯಸ್ಕಾಂತೀಯ ಸೂಚಿಗಳು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಫ್ಲಾಪಿ ಡಿಸ್ಕ್ ಇದು ಒಂದು ಯಾವ ರೀತಿಯ ಮೆಮೊರಿ ಆಗಿದೆ? ಫ್ಲಾಪಿ ಡಿಸ್ಕ್ ಇದೆಯಲ್ಲ, ಇದು ಸೆಕೆಂಡರಿ ಮೆಮೊರಿ ಆಗಿದೆ. ದ್ವಿತೀಯ ಮೆಮೊರಿ ಅಥವಾ ದ್ವಿತೀಯ ಮೆಮೊರಿ ಅಂತ ನಾವು ಕರಿತೀವಿ. ಸೆಕೆಂಡರಿ ಮೆಮೊರಿ ಅಥವಾ ದ್ವಿತೀಯ ಮೆಮೊರಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬಿಯೋಸ್ ಎನ್ನುವುದು ಯಾವ ರೀತಿಯ ಸ್ಟೋರೇಜ್ ಸಾಧನವಾಗಿದೆ? ಸರಿಯಾದ ಉತ್ತರ ಇದು ಪ್ರೈಮರಿ ಮೆಮೊರಿ ಆಗಿದೆ ಅಥವಾ ಪ್ರಾಥಮಿಕ ಸ್ಟೋರೇಜ್ ಸಾಧನವಾಗಿದೆ. ಪ್ರಾಥಮಿಕ ಅಥವಾ ಪ್ರೈಮರಿ ಸ್ಟೋರೇಜ್ ಸಾಧನವಾಗಿದೆ ಬಿಯೋಸ್ ಅನ್ನುವಂಥದ್ದು. ಬಿಯೋಸ್ ಅನ್ನ ಎಲ್ಲಿ ಶೇಖರಿಸಿರ್ತಾರೆ ಬಿಯೋಸ್ ಅನ್ನ? ಸರಿಯಾದ ಉತ್ತರ ಇದನ್ನ ಫ್ಲಾಶ್ ಮೆಮೊರಿಯಲ್ಲಿ ಶೇಖರಿಸಿರ್ತಾರೆ. ಕೆಲವು ಸರಿ ಕನ್ನಡದಲ್ಲಿ ಕೂಡ ಕೊಡಬಹುದು ಈ ರೀತಿ, ಹೊಳೆಯುವ ಸ್ಮರಣೆ. ಹಾಗಾಗಿ ಸಾಮಾನ್ಯ ಪ್ರತಿ ಪರೀಕ್ಷೆಯಲ್ಲಿ ಒಂದು ಅಂಶವನ್ನ ಈ ಕಂಡೀಷನ್ಸ್ ಹಾಕ್ದಾಗ ಪ್ರಾರಂಭದಲ್ಲಿ ಏನು ಇನ್ಫಾರ್ಮೇಶನ್ಸ್ ಇರುತ್ತಲ್ಲ, ಪ್ರಾರಂಭದ ಇನ್ಫಾರ್ಮೇಶನ್ಸ್ ಅಥವಾ ಪ್ರಾರಂಭದ ಸೂಚನೆಗಳಲ್ಲಿ ಈ ಅಂಶವನ್ನು ಹೇಳಿರ್ತಾರೆ. ಏನಂದ್ರೆ ನಿಮಗೆ ಒಂದು ವೇಳೆ ಕನ್ನಡದ ಪ್ರಶ್ನೆ ಅರ್ಥ ಆಗದಿದ್ರೆ ಇಂಗ್ಲಿಷ್ ಪ್ರಶ್ನೆಯನ್ನು ಓದ್ಕೊಳ್ಳಿ ಅಂತೇಳಿ. ಸೊ ನಾನು ಯಾಕೆ ಹೇಳಿದೆ ಅಂದ್ರೆ ಬಿಯೋಸ್ ಅನ್ನ ಎಲ್ಲಿ ಶೇಖರಿಸಿರ್ತಾರೆ ಕೇಳಿದ್ರೆ ಕನ್ನಡದಲ್ಲಿ ಕೊಟ್ಟಿರುವಂಥ ಕ್ವಶನ್ ಪೇಪರ್ಲಿ ಹೊಳೆಯುವ ಸ್ಮರಣೆ ಅಂತ ಕೊಟ್ಟಿರ್ತಾರೆ. ಹೊಳೆಯುವ ಸ್ಮರಣೆ ಅಂತ ಏನಂತ ಗೊತ್ತಿದ್ರೆ ನಿಮಗೆ ಇಂಗ್ಲಿಷ್ನಲ್ಲಿ ನೋಡ್ಕೊಳ್ಳಿ, ಫ್ಲಾಶ್ ಮೆಮೊರಿ ಅಂತ ಇರುತ್ತೆ. ಫ್ಲಾಶ್ ಮೆಮೊರಿಯಲ್ಲಿ ಸ್ಟೋರ್ ಮಾಡಿರ್ತಾರೆ ಬಿಯೋಸ್ ಅನ್ನ. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ? ನೋಡಿ ಇಲ್ಲಿ ಏನಿದು ಪ್ರವೇಶ ಸಮಯ ಅಂತೇಳಿ ಕೆಲವು ಸರಿ ಡೌಟ್ ಆಗುತ್ತೆ. ಪ್ರವೇಶ ಸಮಯ ಅಂತ ಏನು ಕೇಳಿದ್ರೆ ಆಕ್ಸೆಸ್ ಟೈಮ್ ಅಂತೇಳಿ, ತುಂಬಾ ಕಡಿಮೆ ಟೈಮಲ್ಲಿ ಆಕ್ಸೆಸ್ ಆಗುವಂತಹ ಮೆಮೊರಿ ಯಾವುದು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಕ್ಯಾಚ್ ಮೆಮೊರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅತಿ ಕಡಿಮೆ ಆಕ್ಸೆಸ್ ಟೈಮನ್ನು ಹೊಂದಿರುವಂತಹ ಅಥವಾ ಅತಿ ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿರುವಂತಹ ಮೆಮೊರಿ ಯಾವುದು ಕೇಳಿದ್ರೆ ಕ್ಯಾಚ್ ಮೆಮೊರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಯಾಚ್ ಮೆಮೊರಿ ಇರೋದಿಲ್ಲಿ, ಹಾಗಾದ್ರೆ ಕ್ಯಾಚ್ ಮೆಮೊರಿ ಎಲ್ಲಿರುತ್ತೆ? ಸರಿಯಾದ ಉತ್ತರ ಇದು ಕ್ಯಾಚ್ ಮೆಮೊರಿ CPU ನಲ್ಲಿರುತ್ತೆ. ಕಂಟ್ರೋಲ್ ಪ್ರಾಸೆಸಿಂಗ್ ಯೂನಿಟ್ ಇದೆಯಲ್ಲ, CPU ನಲ್ಲಿ ಕ್ಯಾಚ್ ಮೆಮೊರಿ ಇರುತ್ತೆ. ಕ್ಯಾಚ್ ಮೆಮೊರಿ ಕಾರ್ಯನಿರ್ವಹಣೆಯನ್ನು ಹೀಗೆ ಮಾಪನ ಮಾಡ್ತಾರೆ. ಕ್ಯಾಚ್ ಮೆಮೊರಿಯ ಕಾರ್ಯನಿರ್ವಹಣೆಯನ್ನು ಯಾವ ರೀತಿ ಮಾಪನ ಮಾಡ್ತಾರೆ, ಇವ್ಯಾಲ್ಯುವೇಟ್ ಮಾಡೋದು ಹೇಗೆ, ಎಕ್ಸಾಮಿನ್ ಮಾಡೋದು ಹೇಗೆ ಅಂತೇಳಿ ಸರಿಯಾದ ಉತ್ತರ ಇದನ್ನ ಹಿಟ್ ಅನುಪಾತದ ಮೂಲಕ ಮಾಪನ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಒಂದಲ್ಲ ಒಂದು ಎಕ್ಸಾಮಲ್ಲಿ ರಿಪೀಟೆಡ್ಲಿ ಕೇಳಿರುವಂಥ ಪ್ರಶ್ನೆಗಳೇ ಆಗಿವೆ. 15ನೇ ಪ್ರಶ್ನೆ, ಫಾರ್ಮ್ವೇರ್ ಇದೆಯಲ್ಲ, ಫಾರ್ಮ್ವೇರ್ ಇದು ಯಾವುದರಲ್ಲಿ ಶೇಖರಣೆ ಆಗಿರುತ್ತೆ? ಫಾರ್ಮ್ವೇರ್ ಅನ್ನೊಂದು ಸರಿಯಾದ ಉತ್ತರ ಇದು ರಾಮ್ನಲ್ಲಿ ಶೇಖರಣೆ ಆಗಿರುತ್ತೆ. ರಾಮ್. ಈ ರಾಮ್ ಅಂದ್ರೆ ಏನು ಅಂತ ನೋಡಿದ್ರೆ, ರಾಮ್ ಅಂದ್ರೆ ROM, ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತೇಳಿ. ರೀಡ್ ಓನ್ಲಿ ಮೆಮೊರಿ. ಕೆಲವು ಪರೀಕ್ಷೆಗಳಲ್ಲಿ ಇದರ ಅಬ್ರಿವೇಷನ್ ಕೂಡ ಕೇಳಿದ್ದಾರೆ. ರಾಮ್ ಅಂದ್ರೆ ಏನು, ರ್ಯಾಮ್ ಅಂದ್ರೆ ಏನು ಅಂತೇಳಿ. ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ರ್ಯಾಮನ್ನ ಇಲ್ಲೇ ನೋಡ್ಕೊಬಿಡೋಣ, ನಮಗೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸರ್, ಏನಿದು ರ್ಯಾಮ್ ಮತ್ತು ರೋಮ್ ಇವೆರಡರ ನಡುವೆ ವ್ಯತ್ಯಾಸ ಏನು ಅಂತ ನೀವೇನಾದ್ರೂ ಕೇಳಿದ್ರೆ, ಇವೆರಡರ ನಡುವೆ ವ್ಯತ್ಯಾಸ ತುಂಬಾ ಸ್ಪಷ್ಟ. ಏನು ಕೇಳಿದ್ರೆ, ಕಂಪ್ಯೂಟರ್ ಶಟ್ ಡೌನ್ ಆದ ಸಂದರ್ಭದಲ್ಲಿ, ಕಂಪ್ಯೂಟರ್ ಸ್ವಿಚ್ ಆಫ್ ಆದ ಸಂದರ್ಭದಲ್ಲಿ ಅಳಸಿ ಹೋಗುವಂತಹ ಮೆಮೊರಿ ಇದೆಯಲ್ಲ, ಅಳಸಿ ಹೋಗುವಂತಹ ಮೆಮೊರಿ ಅದು ಯಾವುದು ಕೇಳಿದ್ರೆ ರ್ಯಾಮ್.
ಇದು ಅಳಸಿ ಹೋಗುತ್ತೆ. ಅಳಸಿ ಹೋಗುತ್ತೆ. ಹಾಗಾದ್ರೆ ಅಳಸಿ ಹೋಗದೇ ಇರುವ ಮೆಮೊರಿ ಯಾವುದು ಕೇಳಿದ್ರೆ ರಾಮ್, ROM, ರೀಡ್ ಓನ್ಲಿ ಮೆಮೊರಿ ಇದೆಯಲ್ಲ, ರೀಡ್ ಓನ್ಲಿ ಮೆಮೊರಿ ಇದೆಯಲ್ಲ, ಇದು ಸ್ವಿಚ್ ಆಫ್ ಆದಾಗ ಅಳಿಸಿ ಹೋಗುತ್ತೆ, ರೀಡ್ ಓನ್ಲಿ ಮೆಮೊರಿ. ರ್ಯಾಮ್ ಇದೆಯಲ್ಲ, ಇದು ಅಳಿಸಿ ಹೋಗಲ್ಲ. ಸಾರಿ, ಕನ್ಫ್ಯೂಸ್, ಇದು ಚೇಂಜ್ ಆಯಿತು. ರಾಮ್ ಅಳಿಸಿ ಹೋಗುವಂಥ ಮೆಮೊರಿ ಸ್ವಿಚ್ ಆಫ್ ಆದಾಗ, ರ್ಯಾಮ್ ಇದೆಯಲ್ಲ ಇದು ಅಳಿಸಿ ಹೋಗಲ್ಲ. ಕಂಪ್ಯೂಟರ್ನಲ್ಲಿ ರ್ಯಾಮನ್ನು ಚೆಕ್ ಮಾಡಿ ಅಂತ ಹೇಳ್ತಾರಲ್ಲ, ಈ ರ್ಯಾಮ್ ಇರುತ್ತಲ್ಲ ಇದು ಪರ್ಮನೆಂಟ್ ಮೆಮೊರಿಯನ್ನು ಹೊಂದಿರುತ್ತೆ. ಈ ಕೆಳಗಿನ ಯಾವ ಸಾಧನ ಬಾಹ್ಯಶೀಲ ಸಂಗ್ರಹವಾಗಿದೆ? ಸರಿ, ಔಟ್ಸೋರ್ಸ್ ರಿಸೋರ್ಸ್. ಬಾಹ್ಯಶೀಲ ಸಂಗ್ರಹ ಅಂದರೆ ಯಾವುದು ಬಾಹ್ಯಶೀಲ ಸಂಗ್ರಹವಾಗಿದೆ ಕೇಳಿದ್ರೆ ರ್ಯಾಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ಕಂಪ್ಯೂಟರ್ ಸ್ವಿಚ್ ಆಫ್ ಆಗಲಿ ಆನ್ ಆಗಲಿ, ಅಥವಾ ನಾವು ಇದನ್ನ ರ್ಯಾಮನ್ನು ತೆಗೆದುಕೊಂಡು ಹೋಗಿ ಬೇರೆ ಕಂಪ್ಯೂಟರ್ನಲ್ಲಿ ಹಾಕೊಂಡು ಕೂಡ ನೋಡ್ಬೋದು. ಇದು ಒಂದು ಪರ್ಮನೆಂಟ್ ಮೆಮೊರಿ ಕೂಡ ಹೌದು. ಪರ್ಮನೆಂಟ್ ಮೆಮೊರಿ ಕೂಡ ಹೌದು, ಮತ್ತು ಇದು ಬಾಹ್ಯಶೀಲ ಔಟ್ಸೋರ್ಸ್ ರಿಸೋರ್ಸ್ ಆಗಿದೆ. ರ್ಯಾಮ್ ಅನ್ನ ಈ ರೀತಿ ಕೂಡ ಕರೀತಾರೆ. ರ್ಯಾಮ್ ಅನ್ನ ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ಇದನ್ನ ವೊಲಾಟೈಲ್ ಮೆಮೊರಿ ಅಂತ ಕರೀತಾರೆ. ವೊಲಾಟೈಲ್ ಮೆಮೊರಿ. ರ್ಯಾಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೊಲಾಟೈಲ್ ಮೆಮೊರಿ. ಇದು ಒಂದು ತಾತ್ಕಾಲಿಕ ಮೆಮೊರಿ ಆಗಿದೆ, ಟೆಂಪರರಿ ಮೆಮೊರಿ ಆಗಿದೆ. ತಾತ್ಕಾಲಿಕ ಅಂದ್ರೆ ಟೆಂಪರರಿ. ಟೆಂಪರರಿ ಮೆಮೊರಿ ಯಾವುದು ಕೇಳಿದ್ರೆ ಇದರಲ್ಲಿ ರ್ಯಾಮ್. ಆಪ್ಷನ್ ಎ ಬಿ ಇಸ್ ದ ರೈಟ್ ಆನ್ಸರ್. ಡಿ ರ್ಯಾಮ್ ಇದರ ವಿಸ್ತೃತ ರೂಪವೇನು? ಡಿ ರ್ಯಾಮ್ ಅಂದ್ರೆ ಏನು ಅಂತ ಕೇಳಿದರೆ ಡಿ ರ್ಯಾಮ್ ಅಂದ್ರೆ ಡೈನಾಮಿಕ್ ರ್ಯಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರ್ಯಾಮ್ ಅನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ರ್ಯಾಮ್ ಅನ್ನ ಸೆಕೆಂಡರಿ ಮೆಮೊರಿ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚಿನ ಬರಹದ ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮವಾಗಿ ಅದನ್ನು ನಾವು ಬಳಸ್ತೀವಿ ಅಂತೇಳಿ. ಸರಿಯಾದ ಉತ್ತರ CD ROM ಡಿಸ್ಕ್ ಅನ್ನು ಬಳಸ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರ್ಸನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣೆಯಲ್ಲಿ ಏನಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ರ್ಯಾಮ್ ಮತ್ತು ರಾಮ್ ಎರಡೂ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಮೆಮೊರಿಯಲ್ಲಿ ಪ್ರತಿಯೊಂದು ಬಿಟ್ ಮಾಹಿತಿಯನ್ನು ಕೆಪಾಸಿಟರ್ನೊಂದಿಗೆ ಶೇಖರಿಸಿರುತ್ತಾರೆ? ಸರಿಯಾದ ಉತ್ತರ ಡಿ ರ್ಯಾಮ್. ಡಿ ರ್ಯಾಮ್ ಮೆಮೊರಿಯಲ್ಲಿ, ಡೈನಾಮಿಕ್ ರ್ಯಾಮ್ ಮೆಮೊರಿಯಲ್ಲಿ ಪ್ರತಿಯೊಂದು ಬಿಟ್ ಮಾಹಿತಿಯನ್ನು ಕೆಪಾಸಿಟರ್ನೊಂದಿಗೆ ಶೇಖರಿಸಿರುತ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. CPU ಪ್ರಸ್ತುತ ಸಂಸ್ಕರಿಸುತ್ತಿರುವ ದತ್ತಾಂಶ ಎಲ್ಲಿರುತ್ತೆ? ಪ್ರೆಸೆಂಟ್ಲಿ ಅದು ಏನು ಸಂಸ್ಕರಣೆ ಮಾಡ್ತಾ ಇರುತ್ತಲ್ಲ ದತ್ತಾಂಶಗಳು, ಡಾಟಾ. ಸೊ ಈ ಡಾಟಾ ಎಲ್ಲಿರುತ್ತೆ, ಎಲ್ಲಿ ಶೇಖರಣೆ ಆಗ್ತಿರುತ್ತೆ? ಪ್ರೆಸೆಂಟ್ ಡಾಟಾ ಅಂತ ಕೇಳಿದ್ರೆ ಇದು ರ್ಯಾಮ್ನಲ್ಲಿ ಸಂಗ್ರಹಣೆ ಆಗ್ತಾ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಸೆಮಿಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅನ್ನು ಅಳವಡಿಸುವ ತಂತ್ರಜ್ಞಾನ ಅಥವಾ ಟೂಲ್ ಅಥವಾ ಸ್ಕಿಲ್ ಇದಕ್ಕೆ ಏನಂತೇಳಿ ಕರೀತಾರೆ? ಆಪ್ಷನ್ಸ್ ಈ ರೀತಿ ಇದೆ. ಎಸ್ ರ್ಯಾಮ್, ಡಿ ರ್ಯಾಮ್, ಫರ್ಮ್ವೇರ್, ಮೈಕ್ರೋವೇವ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, PDO ಮತ್ತು VAO ಎಕ್ಸಾಮಿಗೋಸ್ಕರ ಕನ್ನಡ ಸೀರೀಸನ್ನು ಪ್ರಾರಂಭ ಮಾಡಿದ್ದೀವಿ. ಕಂಪ್ಯೂಟರ್ ಸೀರೀಸ್ನ 2ನೇ ವಿಡಿಯೋ ಇದು. ಕಂಪ್ಯೂಟರ್ ಸೀರೀಸ್, ಕನ್ನಡ ಸೀರೀಸ್ ಮತ್ತು ಇಂಗ್ಲಿಷ್ ಸೀರೀಸನ್ನು ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಚಾಪ್ಟರ್ಗಳನ್ನು ಕೂಡ ಕವರ್ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಹೇಳ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.